ಕಿವಿಗೊಡುವನು ಪ್ರಭು ಸಜ್ಜನರ ಮೊರೆಗೆ, ನೆರವೀವನವರ ಕಷ್ಟ ನಿವಾರಣೆಗೆ. ಕೀರ್ತನೆಗಳ ಗ್ರಂಥ 34ನೇ ಕೀರ್ತನೆ 17ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಕರ್ತನಲ್ಲಿ ನನ್ನೊಲವಿನ ಪ್ರಿಯರೇ, ತಾಳಿದವನು ಬಾಳಿಯಾನು ಎಂಬ ಗಾದೆ ಮಾತಿನಂತೆ ತಾಳ್ಮೆ ಮನುಷ್ಯನಿಗೆ ಬಹಳಷ್ಟು ಮುಖ್ಯ. ಇಂದಿನ ಈ ವೇಗದ ಪ್ರಪಂಚದಲ್ಲಿ ಮನುಷ್ಯನಿಗೆ ಎಲ್ಲವೂ ವೇಗವಾಗಿಯೇ ದೊರೆಯಬೇಕಲ್ಲವೇ? ಇದೇ ನಿಟ್ಟಿನಲ್ಲಿ ನಾವು ದೇವರನ್ನು ಸಹ ಕಾಣುತ್ತೇವಲ್ಲ. ಒಂದೇ ಒಂದು ನಮ್ಮ ಸಣ್ಣ ಪ್ರಾರ್ಥನೆಗೆ ದೇವರು ಅದ್ಭುತ ಕಾರ್ಯಗಳನ್ನ ಮಾಡಲಿಲ್ಲವಲ್ಲ ಎಂಬುದಾಗಿ ನಾವು ಯೋಚಿಸುತ್ತೀವಲ್ಲವೇ? ಕ್ರಿಸ್ತೇಸುವಿನಲ್ಲಿ ನನ್ನೊಲವಿನ ಪ್ರಿಯರೇ, ಬೈಬಲ್ ಶ್ರೀ ಗ್ರಂಥದಲ್ಲಿ ನಾವು ನೋಡುವ ಪ್ರಕಾರ ಅಬ್ರಹಾಮನು ತನ್ನ ಮಗನಾದ ಈಸಾಕನ ವಾಗ್ದಾನಕ್ಕಾಗಿ 25 ವರ್ಷಗಳ ಕಾಲ ಕಾಯುತ್ತಿದ್ದನು. ಜೋಸೆಫನು ಈಜಿಪ್ಟಿನಲ್ಲಿ ಆಡಳಿತಗಾರನಾಗುವ ಮೊದಲು ಗುಲಾಮಗಿರಿ ಮತ್ತು ಸೆರೆವಾಸದ ಮೂಲಕ 13 ವರ್ಷಗಳ ಕಾಲ ಕಾದಿದ್ದನಲ್ಲವೇ? ಅರಸನಾದಂತ ದಾವೀದನು ರಾಜನಾಗಲು ಅಭಿಷೇಕಿಸಲ್ಪಟ್ಟ ನಂತರ ಸುಮಾರು 12ರಿಂದ 15 ವರ್ಷಗಳ ಕಾಲ ಕಾಯುತ್ತಿದ್ದನಲ್ಲವೇ? ಪ್ರವಾದಿ ಮೋಶೆಯವರು ಇಸ್ರಾಯೇಲರನ್ನ ಈಜಿಪ್ಟಿನಿಂದ ಹೊರಗೆ ಕರೆತರುವುದಕ್ಕೆ ಮೊದಲು ಮಿದ್ಯಾನಿನಲ್ಲಿ 40 ವರ್ಷ ಕಾಯುತ್ತಿದ್ದರಲ್ಲವೇ? ಅಂದ ಮೇಲೆ ಕೇವಲ ಒಂದು 5-10 ನಿಮಿಷಗಳ ಅಥವಾ 1 ಗಂಟೆಯ ಪ್ರಾರ್ಥನೆಗೆ ದೇವರು ನನಗೆ ಉತ್ತರಿಸುತ್ತಿಲ್ಲವಲ್ಲ ಎಂಬುದಾಗಿ ದೇವರ ನಾಮವನ್ನೇ ವ್ಯರ್ಥವಾಗಿ ಉಚ್ಚರಿಸುತ್ತಿದ್ದೇವಲ್ಲವೇ? ಕರ್ತನಲ್ಲಿ ನನ್ನೊಲವಿನ ಪ್ರಿಯ ಸ್ನೇಹಿತರೆ, ನಾವು ಮಾಡುವಂತಹ ಪ್ರತಿಯೊಂದು ಪ್ರಾರ್ಥನೆಯು ಯಾವತ್ತೂ ವ್ಯರ್ಥವಾಗುವುದಿಲ್ಲ. ನಮ್ಮ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡಿದರೆ, ನಮ್ಮ ಪ್ರಾರ್ಥನೆಯನ್ನ ನಿಷ್ಕಲ್ಮಶವಾಗಿ ನಾವು ಪ್ರಾರ್ಥಿಸಿದರೆ, ನಮಗೆ ಬರಬೇಕಾದಂತಹ ಪ್ರತಿಫಲವನ್ನ ದೇವರು ತಾನಾಗಿ ತಾನೇ ಹುಡುಕಿಕೊಂಡು ಬಂದು ನಮಗೆ ಕೊಡುತ್ತಾರಲ್ಲವೇ? ಪ್ರಾರ್ಥಿಸೋಣ. ಓ ನಂಬಿಕಸ್ಥ, ನಮ್ಮ ವಿಶ್ವಾಸಕ್ಕೆ ಪಾತ್ರನಾದಂತಹ ದಯಾಪರನಾದಂತ ಯೇಸುವೆ, ನಮ್ಮ ಬದುಕಿನ ಹೋರಾಟಗಳು ನಿಮಗೆ ತಿಳಿದಿದೆ. ನಾವು ಸುರಿಸುವ ಪ್ರತಿಯೊಂದು ನಮ್ಮ ಕಣ್ಣೀರು ನೀವು ನೋಡುತ್ತೀರಿ. ನಮ್ಮ ತುಟಿಗಳಿಂದ ಹೊರಬರುವಂತ ಪ್ರತಿಯೊಂದು ನಿಟ್ಟುಸಿರನ್ನು ನೀವು ಕೇಳುತ್ತೀರಿ. ನೀವು ಮುರಿದ ಹೃದಯದವರಿಗೆ ಹತ್ತಿರವಾಗಿದ್ದೀರಿ. ನೊಂದಂತಹ ಮನಸ್ಸುಗಳನ್ನ ರಕ್ಷಿಸುತ್ತೀರಿ. ನಮ್ಮ ಎಲ್ಲ ಕಷ್ಟಗಳಿಂದ, ತೊಂದರೆಗಳಿಂದ, ಅನಾರೋಗ್ಯದಿಂದ, ನಮ್ಮ ದುಃಖ ದುರ್ಮಾಣಗಳಿಂದ ನಮ್ಮನ್ನ ಕಾಪಾಡಿರಿ. ನಾವು ನಿಮಗೆ ಮೊರೆ ಇಡುವಾಗ ನಿಮ್ಮ ಪ್ರೀತಿಯ ಅಪ್ಪುಗೆಯಲ್ಲಿ ನಮಗೆ ಸಾಂತ್ವನ ಮತ್ತು ವಿಮೋಚನೆ ಸಿಗಲಿ ಎಂದು ಕ್ರಿಸ್ತ ಯೇಸುವಿನ ಪ್ರಬಲವಾದಂತ ಹೆಸರಿನಲ್ಲಿ ನಾನು ನಿಮ್ಮನ್ನ ಪ್ರಾರ್ಥಿಸುತ್ತೇನೆ. ಆದಿಯು ಅಂತ್ಯವೂ ಆಕಾರವೂ ಳಾಕಾರವೂ ನಾನೇ ಎಂದಂತಹ ಸರ್ವೇಶ್ವರನಾದ ಯಾವೇ ಯೆಹೋವ ಸ್ವರ್ಗೀಯ ತಂದೆ ದೇವರೇ, ಆಮೆನ್.